ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಹಲವಾರು ತಿಂಗಳುಗಳ ವನವಾಸ ಅಂತ್ಯ ಆಯಿತು. ಕೋಟಿಗೊಬ್ಬ 3 ಮತ್ತು ಸಲಗ. ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಡಬಲ್ ಧಮಾಕ. ಥಿಯೇಟರ್ಗಳತ್ತ ಜನ ಬರ್ತಿದ್ದಾರಾ? ಏನಿದೆ ಸಿಚುವೇಶನ್? ಎಲ್ಲದರ ಅಪ್ಡೇಟ್ಸ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಪೆಷಲ್ 100% ಸಿನಿ ಧಮಾಕ. ಎರಡು ದೊಡ್ಡ ನಟರ ಸಿನಿಮಾ, ಬಿಗ್ ಬಡ್ಜೆಟ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಒಂದು ಸಲಗ, ಇನ್ನೊಂದು ಕೋಟಿಗೊಬ್ಬ 3. ಆದರೆ ಅಪ್ಡೇಟ್ಸ್ ಏನಪ್ಪಾ ಅಂದರೆ, ಕೋಟಿಗೊಬ್ಬ 3 ಸಿನಿಮಾ ಬೆಳಗ್ಗೆ 7:30ಕ್ಕಿತ್ತು, ಇನ್ನೂ ಪ್ರದರ್ಶನ ಆಗಿಲ್ಲ. 10 ಗಂಟೆಗಿತ್ತು, ಇನ್ನೂ ಪ್ರದರ್ಶನ ಆಗಿಲ್ಲ. ಬ್ರೇಕಿಂಗ್ ನ್ಯೂಸ್. ನೂರಾರು ಗಟ್ಟಲೆ ಅಭಿಮಾನಿಗಳು ಕಾಯ್ತಿದ್ದಾರೆ. ಬೆಳಗ್ಗೆ 7:30 ಶೋ ರದ್ದಾಗೋಯ್ತು, 10 ಗಂಟೆ ಶೋ ರದ್ದಾಯಿತು. ಸುದೀಪ್ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಆಗಿದೆ. ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ಪಡೆದು ಕಾಯ್ತಿದ್ದಾರೆ. ಶೋ ಯಾವಾಗ ಶುರು ಮಾಡ್ತಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಶೋ ಶುರುವಾಗುವ ಸಾಧ್ಯತೆ ಇದೆಯಂತೆ. ಅದು ಇನ್ನೂ 100% ಅಂತ ಗೊತ್ತಿಲ್ಲ. ಇದು ಕೋಟಿಗೊಬ್ಬ 3 ಸಿನಿಮಾದ ಅಪ್ಡೇಟ್ಸ್. ಬೆಂಗಳೂರಿನ ನೂರಾರು ಸಿನಿಮಾ ಥಿಯೇಟರ್ಗಳಲ್ಲಿ ಕೋಟಿಗೊಬ್ಬ 3 ಪೋಸ್ಟರ್ ರಾರಾಜಿಸ್ತಾ ಇದೆ. ಆದರೆ ಸಿನಿಮಾ ಶುರುವಾಗಿಲ್ಲ. ಬೆಳಗ್ಗೆ 7:30ಕ್ಕೆ ಅಫಿಷಿಯಲ್ ಆಗಿ bookmyshow.com ಅಲ್ಲಿ ಬುಕ್ ಮಾಡ್ಕೊಂಡು ಎಲ್ಲ ಬಂದಿದ್ರು. ಹೌಸ್ಫುಲ್ ಇತ್ತು. ಆದರೆ ಸಿನಿಮಾ ರದ್ದಾಗೋಯ್ತು. ಬೆಳಗ್ಗೆ 10 ಗಂಟೆಗೆ ನೆಕ್ಸ್ಟು ಅಂದರು, ಮತ್ತೆ ಸಿನಿಮಾ ರದ್ದಾಯಿತು. ಈಗ ನೆಕ್ಸ್ಟ್ 1 ಗಂಟೆಗೆ ಅಂತಿದ್ದಾರೆ. ಸಿನಿಮಾ ಏನು ಅಂತ ಗೊತ್ತಿಲ್ಲ ಇನ್ನೂ ಕೂಡ. ಏನು ಪ್ರಾಬ್ಲಮ್ಮು? ಫೈನಾನ್ಸ್ ಪ್ರಾಬ್ಲಮ್ಮಾ ಅಥವಾ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ಮಾ ಅಥವಾ ಇನ್ಯಾವ ಟೆಕ್ನಿಕಲ್ ಪ್ರಾಬ್ಲಮ್ಮಾ? ಒಟ್ಟಿನಲ್ಲಿ ಕ್ಲಾರಿಟಿ ಇಲ್ಲ. ಅಭಿಮಾನಿಗಳು ಒದ್ದಾಡ್ತಿದ್ದಾರೆ. ಒದ್ದಾಡೋದಕ್ಕಿಂತ ಕಾದ್ರು ಈಗ ಅವ್ರ ಕೋಪ ಬರ್ತಾ ಇದೆ, ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಅಭಿಮಾನಿಗಳು ಥಿಯೇಟರ್ ಹತ್ರ ಸದ್ಯೋಗಿ ಹೋದಾಗ ಮಾತಾಡ್ತಿದ್ರು. ಅವರೆಲ್ಲ ಏನು ಮಾತಾಡಿದ್ರು ಫ್ಯಾನ್ಸ್ ನೋಡೋಣ. ಈ ಮೂಲಕ ಹೇಳೋದು ಪ್ರೊಡ್ಯೂಸರ್ಗೆ, ಡಿಸ್ಟ್ರಿಬ್ಯೂಟರ್ಗೆ ಹೇಳೋದು, ಪಿಕ್ಚರ್ ರಿಲೀಸ್ ಆಗುತ್ತಾ ಇಲ್ವೋ ಅಂತ ಹೇಳಿದ್ರೆ ತುಂಬಾ ಅಭಿಮಾನಿಗಳು ಬಂದವ್ರೆ. ಅವರು ನಿರಾಶೆ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಎಷ್ಟು ಗಂಟೆಗೆ ನೀವು ಪಿಕ್ಚರ್ ರಿಲೀಸ್ ಮಾಡ್ತೀರಾ ಅಂತ ಹೇಳಿ. ಯಾವುದೇ ಏನೇ ತೊಂದರೆ ಆದ್ರೂ ಅಭಿಮಾನಿಗಳಿದ್ದೇವೆ. ಅಭಿಮಾನಿಗಳ ಮುಂದೆ ಹೇಳ್ಬಿಡಿ ಏನ್ ತೊಂದರೆ ಆಗಿದೆ ಅಂತ. ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಥಿಯೇಟರ್ ಹತ್ರ ಹೋಗೋಣ. ಗುಡ್ ಮಾರ್ನಿಂಗ್ ಮಂಜು, ಏನಾಗ್ತಾ ಇದೆ? ತಡ ಆಗೋದು ಕಾರಣ ಏನು? ಸಿಚುವೇಶನ್ ಹೇಗಿದೆ? ಖಂಡಿತವಾಗ್ಲೂ ಹರೀಶ್, ಕೋಟಿಗೊಬ್ಬ 3 ಬಹು ನಿರೀಕ್ಷಿತ ಚಿತ್ರ ಮತ್ತು ಸಾಕಷ್ಟು ಜನ ಫ್ಯಾನ್ ಫಾಲೋವರ್ ಹೊಂದಿರುವಂತಹ ಕಿಚ್ಚ ಸುದೀಪನ ಮೂವಿ. ಜೊತೆಗೆ ಇವತ್ತು 7:15 ಫಸ್ಟ್ ಆಗಿ ಫ್ಯಾನ್ ಶೋ ಶುರುವಾಗುತ್ತೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಅದು ಕೂಡ ನಿರಾಸೆ ಆಯಿತು. ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದ್ರು. 10ವರೆಗೂ ಕೂಡ ಅಷ್ಟೇ ಮೆಜೆಸ್ಟಿಕ್ ನ ಬಳಿ ಇರುವಂತಹ ಭೂಮಿಕಾ ಚಲನಚಿತ್ರ ಥಿಯೇಟರ್ ಬಳಿ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಬಂದು ಈಗಾಗಲೇ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಿದ್ದಾರೆ. 10ವರೆಗೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ರು. ಟಿಕೆಟ್ ಬುಕ್ ಮಾಡ್ಕೊಂಡಂತ ಬಳಿಕ ಇಲ್ಲಿಗೆ ಬಂದಿದ್ರು. ಒಂದಷ್ಟು ಜನ ಟಿಕೆಟ್ ಸಿಗದೆ ಕೌಂಟರ್ ನಲ್ಲಿ ಟಿಕೆಟ್ ಪಡೆಯೋಣ ಅಂತಾನೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ರು. ಆದ್ರೆ 10ವರೆ ಶೋ ಕೂಡ ಅಷ್ಟೇ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿದಂತ ಬಳಿಕ ಈಗ ಮತ್ತೊಂದು ಸಂದೇಶ ಕೊಡ್ತಿರುವಂತಹದ್ದು 1 ಗಂಟೆ ಶೋನ ನಡೆಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅದು ಕೂಡ ಅಷ್ಟೇ ಇದುವರೆಗೂ ಯಾವುದೇ ಅಫಿಷಿಯಲ್ ಆದಂತ ಒಂದು ಕನ್ಫರ್ಮೇಶನ್ ಇಲ್ಲ. ನೀವು ನೋಡ್ತಾ ಇರಬಹುದು, ಕುಟುಂಬ ಸಮೇತವಾಗಿ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಫಿಲಿಂ ಅನ್ನ ವೀಕ್ಷಣೆ ಮಾಡಬೇಕು ಅಂತಾನೆ ಬಂದಿರುವಂತದ್ದು. ಯಾಕಂದ್ರೆ ಈ ಒಂದು ಅಭಿಮಾನಿಗಳ ಎಲ್ಲರೂ ಕೂಡ ಅಷ್ಟೇ ಥಿಯೇಟರ್ ಬಳಿ ಬಂದು ಅವರನ್ನು ಕೂಡ ಅಷ್ಟೇ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಅಂದ್ರೆ ಈ ಒಂದು ಎಷ್ಟೊತ್ತಿಗೆ ಈ ಒಂದು ಶೋ ಶುರುವಾಗುತ್ತೆ ಅನ್ನುವಂತ ಮಾತನ್ನ ಕೇಳ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಂತ ಅಫಿಷಿಯಲ್ ಕನ್ಫರ್ಮೇಶನ್ ಕೂಡ ಅಷ್ಟೇ ಥಿಯೇಟರ್ನವರೆಗೂ ಕೂಡ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೂ ಸಾಕಷ್ಟು ನಿರಾಶೆಯನ್ನು ಕೂಡ ಅಭಿಮಾನಿಗಳು ವ್ಯಕ್ತ ಮಾಡ್ತಿರುವಂತ ಇಲ್ಲೊಂದಷ್ಟು ಜನ ಇದ್ರೆ ಅವ್ರನ್ನು ಕೂಡ ಅಷ್ಟೇ ನಾವು ಮಾತನಾಡ್ಸೋಣ. ಮೇಡಮ್, ನೀವು ಎಷ್ಟು ಗಂಟೆ ಶೋಗೆ ಬಂದ್ರಿ? ಏನ್ ಹೇಳ್ತಿದ್ದಾರೆ ಥಿಯೇಟರ್ನವರು? ಸರ್, ನಾವು 10:30 ಶೋಗೆ ನೆನ್ನೆನೆ ಬುಕ್ ಮಾಡಿದ್ವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಶೋ ಕ್ಯಾನ್ಸಲ್ ಅಂತ ಹೇಳ್ತಾ ಇದಾರೆ. ಕೆಲವರು 1 o'clock ಶೋ ಅಂತ ಹೇಳ್ತಾ ಇದಾರೆ. ನಮ್ಗೇನು ಕ್ಲಿಯಾರಿಟಿ ಇಲ್ಲ ಇದ್ರ ಬಗ್ಗೆ. ವೇಟ್ ಮಾಡ್ತಾ ಇದೀವಿ, ಏನಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಈಗ ನೀವು 10ವರೆಗೆ ಟಿಕೆಟ್ ಕ್ಯಾನ್ಸಲೇಷನ್ ಆಗಿದೆ, ರೀಫಂಡ್ ಮಾಡ್ತೀವಿ ಅಂತ ಮೆಸೇಜ್ ಬಂದಿರಬಹುದು ಅಂತ ಐ ಥಿಂಕ್. ಏನು ಮೆಸೇಜ್ ಬಂದಿಲ್ಲ ಸರ್ ನಮ್ಗೆ. ಅಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಒಟ್ನಲ್ಲಿ ಬಾಸ್ ನ ನೋಡ್ಬೇಕು ಅಂತ ಬಂದಿದೀವಿ ಅಷ್ಟೇ. ಅದ್ರ ಬಗ್ಗೆ ರೀಫಂಡ್ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ನಲ್ಲಿ ಯಾವ್ದೇ ಒಂದು ಶೋ ಆದ್ರೂ
ಅಟ್ಲೀಸ್ಟ್ ಬಾಸ್ನ ಇವತ್ತು ನೋಡ್ಲೇಬೇಕು ಹಬ್ಬದ ದಿನ ಅಂತ ಬಂದಿದೀವಿ ಅಷ್ಟೇ. ಈಗ ನೀವೇನಾದ್ರೂ ಥಿಯೇಟರ್ ನಲ್ಲಿ ಇದ್ದಂತ ಸಿಬ್ಬಂದಿನೋ ಅಥವಾ ಮಾಲೀಕರನ್ನ ಯಾರನ್ನಾದ್ರೂ ಪ್ರಯತ್ನ ಮಾಡಿದ್ರ ಶೋ ಇದೆಯಾ ಇಲ್ವಾ ಅಂತ? ತುಂಬಾನೇ ನೋಡ್ತಾ ಇದೀವಿ, ಬಟ್ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಟ್ 11 ಗಂಟೆ ಅಂತ ಹೇಳಿದ್ರು, 11 ಗಂಟೆನೂ ಆಗೋಯ್ತು. ಇವಾಗ 1 ಗಂಟೆ ಅಂತ ಹೇಳ್ತಾ ಇದಾರೆ. ಸೊ ವೇಟ್ ಮಾಡ್ತಾ ಇದೀವಿ 1 ಗಂಟೆವರೆಗೂ. 1 ಗಂಟೆ ಮೇಲೆ ನೋಡ್ತೀವಿ ಏನಾಗುತ್ತೆ ಅಂತ. ಬಟ್ ಕೆಲವರು ಹೇಳೋ ಪ್ರಕಾರ 1 ಗಂಟೆ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದಾರೆ. ಬಟ್ ವೇಟ್ ಮಾಡ್ತಾ ಇದೀವಿ. ಏನ್ ರೀಸನ್ ಇಂದ ಈ ರೀತಿಯಾದಂತ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ, ನಮ್ಗೇನು ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ವೇಟ್ ಮಾಡ್ತಾ ಇದೀವಿ ಅಷ್ಟೇ ಮೂವಿ ನೋಡ್ಬೇಕು ಅಂತ. ಸೊ ನಾವು ವೇಟ್ ಮಾಡ್ತೀವಿ. 1 ಗಂಟೆ ಆದ್ರೂ ಪರವಾಗಿಲ್ಲ ಅಥವಾ 4:30 ಆದ್ರೂ ಪರವಾಗಿಲ್ಲ. ಸ್ಟಿಲ್ ವೇಟ್ ಮಾಡಿ ಮೂವಿ ನೋಡ್ಕೊಂಡೇ ಹೋಗ್ತೀವಿ. ಹರೀಶ್, ಇದು ಅಭಿಮಾನಿಗಳು ಹೇಳ್ತಾರೆ ಇವತ್ತು ಸಂಜೆವರೆಗೂ ಆದ್ರೂ ಕೂಡ ವೇಟ್ ಮಾಡ್ತೀವಿ ನಾವು, ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಹೋಗಲ್ಲ, ಇವತ್ತು ಕಿಚ್ಚ ಸುದೀಪನ ಮೂವಿಯನ್ನ ನೋಡ್ಕೊಂಡೆ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ರೆ. ಇನ್ನೊಂದಷ್ಟು ಜನನು ಕೂಡ ನೀವು ನೋಡ್ತಾ ಇರಬಹುದು, ಪ್ರತಿಯೊಬ್ರು ಕೂಡ ಅಷ್ಟೇ ಈ ಒಂದು ಥಿಯೇಟರ್ ನಿಂದಲೂ ಕೂಡ ಅಷ್ಟೇ ಹೋಗ್ತಾ ಇಲ್ಲ. ಯಾಕಂದ್ರೆ ಮೂವಿ ಇವತ್ತು ರಿಲೀಸ್ ಆಗೇ ಆಗುತ್ತೆ, ನಾವು ನೋಡೇ ನೋಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನೀವು ನೋಡ್ತಾ ಇರಬಹುದು. ಬೈಕ್ಗಳ ಮೇಲೇನು ಕೂಡ ಕೂತಿದ್ದಾರೆ. ನೀವು ಎಷ್ಟೊತ್ತು ಶೋಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರಿ? ನಾವು ಮಾರ್ನಿಂಗ್ ಶೋಗೆ ಬುಕ್ ಮಾಡಿದ್ವಿ. ಬೆಳಗ್ಗೆ 6:30 ವೇಟ್ ಮಾಡ್ತಾ ಇದೀವಿ. ಏನಂತಾರೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಪರ್ಟಿಕ್ಯುಲರ್ ರೀಸನ್ ಗೊತ್ತಾಗಿದೆ? ಅದೇ ಇವಾಗ ಎಲ್ಲ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಮಾತಾಡಿರಂಗೆ 1 ಗಂಟೆಗೆ ರಿಲೀಸ್ ಆಗಂತ ಹೇಳಿದ್ದಾರೆ. ಸೊ 1 ಗಂಟೆವರೆಗೂ ವೇಟ್ ಮಾಡ್ತೀವಿ, ಕಾಯ್ತೀವಿ, ಮೂವಿ ನೋಡ್ಕೊಂಡೇ ಹೋಗ್ತೀವಿ. ನೀವ್ ಎಲ್ಲಿಂದ ಬಂದಿದ್ರ ಬ್ರದರ್? ಸರ್ ನಾನು ಇಲ್ಲಿ RR ನಗರದಿಂದ ಬಂದಿನಿ, ರಾಜರಾಜೇಶ್ವರಿ ನಗರ. ಬಟ್ ನಾನು ಬೀದರ್ ಅವರು. ನಮ್ದು ಆಲ್ ಇಂಡಿಯಾ ಭಾಷೆ ಕಿಚ್ಚ ಫ್ಯಾನ್ಸ್ ಅಸೋಸಿಯೇಷನ್ ನ ಹೆಡ್ ಆಗಿ. ಬಟ್ ತುಂಬಾ ಕಾತರದಿಂದ ಕಾಯ್ತಾ ಇದೀವಿ, ಆಗ್ಲಿಲ್ಲ, ನಿರಾಶೆ ಆಗಿದೆ. ಬಟ್ ಹೇಳ್ದಂಗೆ ಎಲ್ಲ ದೊಡ್ಡವ್ರು ಹೇಳ್ದಂಗೆ, ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಹೇಳ್ದಂಗೆ, ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ದಂಗೆ ಆಗುತ್ತೆ ಅಂತ ಇದಾರೆ. ಕಾಯ್ತಾ ಇದೀವಿ, ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ಅಂಡ್ ಬೇಜಾರಲ್ಲೂ ಇದೀವಿ. ಮೊದಲನೇ 2 ವರ್ಷದ ನಂತರ ನೋಡ್ಬೇಕು ಸ್ಕ್ರೀನ್ ಮೇಲೆ ನಮ್ಮ ಬಾಸ್ನ ಅಂತ ಇದೀವಿ. ಬಟ್ ಆಗಿಲ್ಲ, ಆದ್ರೂ ಕಾತರದಿಂದ ಕಾಯ್ತಾ ಇದೀವಿ. ಅದು ರಿಲೀಸ್ ಆದ್ಮೇಲೆ ನಮ್ ದಸರಾ ಹಬ್ಬ ಶುರು ಆಗುತ್ತೆ. ನಮ್ದು ಆಕ್ಚುಲಿ ದಸರಾ ಹಬ್ಬನ ಅವಾಗೇ ಆಚರಿಸ್ತೀವಿ ನಾವು. ಆ ತರದವಾಗಿ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ನಾವು, ಹಂಗೆ ನಿರಾಶೆನೂ ಇದೀವಿ. ಹರೀಶ್, ಖಂಡಿತವಾಗ್ಲು ಎಲ್ಲರೂ ಹೇಳ್ತಾರೆ, ಎಲ್ಲೋ ಒಂದ್ ರೀತಿ ಎಕ್ಸೈಟ್ಮೆಂಟ್ ತುಂಬಾ ಇತ್ತು. ಯಾಕಂದ್ರೆ ಸುಮಾರು 2.5 ವರ್ಷ ಆದಂತ ಬಳಿಕ ಕಿಚ್ಚ ಸುದೀಪ್ ನ ಮೂವಿ ನಾವು ಥಿಯೇಟರ್ ನೋಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಆದ್ರೆ ಇವತ್ತೆಲ್ಲವೂ ಕೂಡ ಅಷ್ಟೇ ನಿರಾಸೆ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಪ್ರತಿಯೊಬ್ರು ಕೂಡ ನೀವು ನೋಡ್ತಾ ಇರ್ಬೋದು, ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅಷ್ಟೇ ಮುಂಜಾನೆ 6-6:30 ಕೂಡ ವೇಟ್ ಮಾಡ್ತಿದ್ದಾರೆ. ಯಾರು ಕೂಡ ಮನೆಗಳಿಗೆ ಹೋಗ್ತಿಲ್ಲ, ಹಬ್ಬ ಇದ್ರೂ ಪರವಾಗಿಲ್ಲ, ಮೂವಿನ ನೋಡ್ಕೊಂಡು ಇವತ್ತು ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಎಲ್ಲರೂ ಕೂಡ ಹೇಳ್ತಿರುವಂತಹದ್ದು, ಇವತ್ತು ನಾವು ಫಿಲಿಂ ಅನ್ನ ನೋಡ್ಕೊಂಡೇ ಹೋಗ್ತೀವಿ ಹೊರತು ಆ ಬರಿಗೈಲಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನೋಂತ ಮಾತನ್ನ ಹೇಳ್ತಿರುವಂತಹದ್ದು. ಹರೀಶ್, ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನಮ್ಮ ಗುರು ಅಥವಾ ನಾವು ಪ್ರೀತಿಸುವಂತಹ ನಟನ ಸಿನಿಮಾ ರಿಲೀಸ್ ಆದ್ರೆ ನಿಜವಾದ ದಸರಾ ಅದು ಅಂತ ಅಲ್ಲಿ ಹೇಳ್ತಿದ್ರು. ಇನ್ನೊಂದು ಕಡೆ ನಟ ದುನಿಯಾ ವಿಜಯ್ ಆಕ್ಟ್ ಮತ್ತು ಡೈರೆಕ್ಷನ್ ಮಾಡಿರುವಂತಹ ಸಲಗಾ ಸಿನಿಮಾ ಅದ್ಧೂರಿಯಾಗಿ ಓಪನ್ ಪಡ್ಕೊಂಡಿದೆ. ಅವರೆಲ್ಲ ಈಗ ದಸರಾ ಹಬ್ಬ ಮಾಡ್ತಿದ್ದಾರೆ. ಚಿತ್ರ ರಿಲೀಸ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರುವಂತಹ ಸಲಗಾ ಸಿನಿಮಾದ ಸಾಂಗ್ಸ್ಗಳು ಈಗಾಗಲೇ ಹಿಟ್ ಆಗಿದೆ. ತ್ರಿವೇಣಿ ಸಿನಿಮಾ ಥಿಯೇಟರ್ನಲ್ಲಿ ನಟಿ ಸಂಜನಾ ಆನಂದ್, ನಟ ಡಾಲಿ ಧನಂಜಯ ಎಲ್ಲ ಕೂಡ ಬಂದಿದ್ದಾರೆ. ಪ್ರೇಕ್ಷಕರ ಜೊತೆ ಕೂತು ಮೂವಿ ನೋಡೋದಕ್ಕೆ ಅವ್ರಿಗೂ ಬಹಳ ಖುಷಿ ಆಗ್ತಾ ಇದೆ. ಆ ಸಂತಸವನ್ನ ನ್ಯೂಸ್ 18 ಜೊತೆ ಹಂಚಿಕೊಂಡ್ರು ಅವರು. ಸಲಗಾ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನಮ್ಮ ಜೊತೆನಲ್ಲಿ ಸಲಗಾ ಸುಂದರಿ ಸಂಜನಾ ಆನಂದ್ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸಂಜನಾ, ತುಂಬಾ ಆನಂದವಾಗಿ ಕಾಣ್ತಾ ಇದ್ದೀರಾ. ಹೌದೌದು, ಡೆಫಿನೆಟ್ಲಿ ತುಂಬಾ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ನಿಮ್ನೆಲ್ಲ ಇಲ್ಲಿ ನೋಡ್ತಾ ಇರೋದಕ್ಕೆ ಕಾಯ್ತಾ ಇದೀನಿ ಸಿನಿಮಾ ನೋಡೋದಕ್ಕೆ. ಓಕೆ, ಒಂಥರ ಎಕ್ಸಾಮ್ ಬರೆದು ರಿಸಲ್ಟ್ ವೇಟ್ ಮಾಡ್ತಿರೋ ತರ. ನನಗೆ ಈ ತರ ಲಾಸ್ಟ್ ಫೀಲಿಂಗ್ ಬಂದಿದ್ದು, ನಾನು IT ಇಂಜಿನಿಯರಿಂಗ್ ಮುಗಿಸಿ ಇಂಟರ್ವ್ಯೂ ರಿಸಲ್ಟ್ಸ್ ಕಾಯ್ತಾ ಇದ್ನಲ್ಲ, ಅವಾಗ ಈ ತರ ಭಯ ಆಗ್ತೈತಿ. ಇವಾಗ ಅದೇ ಮಾತಾಡ್ತಾ ಇದ್ವಿ ನಾವು. ಭಯ ಜಾಸ್ತಿ ಇದೆ. ಸಲಗಾ ಬಗ್ಗೆ ನಿರೀಕ್ಷೆ, ಕುತೂಹಲ ಎರಡೂ ಜಾಸ್ತಿ ಇತ್ತು. ಯಾಕೆ ಅಂತ ಅಂದ್ರೆ ಹೌಸ್ಫುಲ್ 100% ಅವಕಾಶ ಸಿಕ್ಕಿದಾದ್ಮೇಲೆ ರಿಲೀಸ್ ಆಗ್ತಿರೋಂತ ಸ್ಟಾರ್ ಬಿಗ್ ಸಿನಿಮಾ ಅಂತ ಅಂದ್ಬಿಟ್ಟು, ಸೊ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡುತ್ತೆ ಅಂತ. ಫುಲ್ಫಿಲ್ ಮಾಡೋದು ಅಫ್ಕೋರ್ಸ್ ಇವಾಗ 1 ಶೋ ಆದ್ಮೇಲೆ ರಿವ್ಯೂ ಬಂದ್ಮೇಲೆ ಗೊತ್ತಾಗತ್ತೆ. ಬಟ್ ಹೋಪ್ಫುಲಿ ಮಾಡತ್ತೆ. ಎಲ್ಲರೂ ತುಂಬಾ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದೀವಿ. ಹೋಪ್ಫುಲಿ ಇಟ್ ವಿಲ್ ವರ್ಕ್. ಈ ರೀತಿ ಆ ಸೌಂಡು, ಆ ಪಟಾಕಿ ಶಬ್ದ, ಹಾಗೆ ತಮಟೆ, ಡೊಳ್ಳು ಕುಣಿತ, ಅಭಿಮಾನಿಗಳ ಜೈಕಾರ, ಇದೆಲ್ಲ ನೋಡಿ ತುಂಬಾ ತಿಂಗಳುಗಳಾಗೋಗಿತ್ತು. ತುಂಬಾ ತಿಂಗಳು ಅಲ್ಲ, ನನಗೆ ಫಸ್ಟ್ ಟೈಮ್ ಒಂದು ದೊಡ್ಡ ಮಟ್ಟದಲ್ಲಿ ಈ ತರ ರಿಲೀಸ್ ಆಗ್ತಾ ಇರೋದೇ ಫಸ್ಟ್ ಟೈಮ್. ಸೊ ಇಟ್ಸ್ ಅನ್ ಅಮೇಜಿಂಗ್. ಅಭಿಮಾನಿಗಳ ಜೊತೆನಲ್ಲಿ ಇವತ್ತು ಕುತ್ಕೊಂಡು ಪೂರ್ತಿ ಸಿನಿಮಾ ತ್ರಿವೇಣಿ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದೀರಾ? ಹೌದು, ಮಿಸ್ ಮಾಡೋ ಚಾನ್ಸೇ ಇರಲಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ವಿತ್ ಫ್ಯಾನ್ಸ್ ನೋಡೋದು, ಅದೊಂದು ಫೀಲಿಂಗೇ ಬೇರೆ ಅಲ್ಲ. ಓಕೆ, ಈಗ ವ್ಯಾಕ್ಸಿನೇಷನ್ ಕೂಡ ಹೆಚ್ಚಾಗಿ ಆಗ್ತಾ ಇದೆ, ಕೊರೋನಾ ಕೇಸಸ್ ಕಮ್ಮಿ ಆಗ್ತಾ ಇದೆ. ಅಭಿಮಾನಿಗಳಿಗೆ, ಫ್ಯಾನ್ಸ್ಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ದಯವಿಟ್ಟು ಮಾಸ್ಕ್ ಹಾಕೊಂಡು ಬನ್ನಿ ಥಿಯೇಟರ್ಸ್ಗೆ. ನಿಮ್ ಕಡೆಯಿಂದ ಪ್ರಿಕಾಷನ್ಸ್ ತಗೊಂಡು ಬನ್ನಿ ಅಂತ ಹೇಳಕ್ಕೆ. ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸಲಗಾ ಸುಂದರಿ ಸಂಜನಾ ಆನಂದ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಥಿಯೇಟರ್ಗೆ ನಟ ಡಾಲಿ ಧನಂಜಯ್ ಬಂದ್ರು. ಅವ್ರೇನ್ ಮಾತಾಡಿದ್ರು ಬನ್ನಿ ನೋಡೋಣ. ಓಕೆನಾ?
ನಮ್ ಜೊತೆನಲ್ಲಿ ಈಗ ಡಾಲಿ ಧನಂಜಯ್ ಇದ್ದಾರೆ, ಬನ್ನಿ ಮಾತಾಡೋಣ. ಎಸ್ ಧನಂಜಯ್, ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಸಲ, ಸಾಕಷ್ಟು ನಿರೀಕ್ಷೆ ಮೂಡಿಸಿದ ಸಿನಿಮಾ. ಏನಕ್ಕೆ ಅಂತಂದ್ರೆ ಹೌಸ್ಫುಲ್ಗೆ ಅನುಮತಿ ನೀಡಿದ ಬಳಿಕ ರಿಲೀಸ್ ಆಗ್ತಿರುವಂತಹ ಸ್ಟಾರ್ ಸಿನಿಮಾ, ಹೇಗೆ ಅನಿಸ್ತಾ ಇದೆ? ಈಗ ತುಂಬಾ ಖುಷಿ ಆಗ್ತಾ ಇದೆ. ಈ ಕ್ರೌಡ್ ನೋಡಕ್ ಖುಷಿ. ನನ್ನ ಮೊದಲನೇ ಸಿನಿಮಾನು ಇಲ್ಲೇ ರಿಲೀಸ್ ಆಗಿದ್ದು, ಮೈನ್ ಥಿಯೇಟರ್. ಈಗ ಅವತ್ತು ಬಂದಿದ್ದಕ್ಕೂ ಇವತ್ತು ಬಂದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಖುಷಿ ಆಗುತ್ತೆ. ಅಂಡ್ ಲಾಕ್ಡೌನ್ ಎಲ್ಲ ಆದ್ಮೇಲೆ, ಕೋವಿಡ್ ಎಲ್ಲ ಆದ್ಮೇಲೆ ಈ ತರದೊಂದು ಸೆಲೆಬ್ರೇಷನ್ ಕಾಯ್ತಾ ಇದ್ವಿ. ನಾನು ಒಬ್ಬ ಅಭಿಮಾನಿಯ ಕಾಯ್ತಾ ಇದ್ದೆ, ಒಂದು ಸಿನಿಮಾ ನೋಡ್ಬೇಕು, ಅಭಿಮಾನಿಗಳ ಮಧ್ಯೆ ನೋಡ್ಬೇಕು ಅಂತ. ಇವತ್ತು ಅದು ಸಲಗ ಮೂಲಕ ಈಡೇರಿದೆ, ಖುಷಿ. ಆ ಪಟಾಕಿ ಸೌಂಡ್, ಅಭಿಮಾನಿಗಳ ಜೈಕಾರ, ಜೊತೆಗೆ ಡೊಳ್ಳು ಕುಣಿತ, ತಮಟೆ ಸಬ್ದು, ಇದೆಲ್ಲ ತುಂಬಾ ದಿನಗಳೇ ಆಗೋಗಿತ್ತು, ತುಂಬಾ ತಿಂಗಳೇ ಆಗೋಗಿತ್ತು. ಈ ಎಲ್ಲ ಸಂಭ್ರಮ ನೋಡಿ ಹೇಗೆ ಅನಿಸ್ತಾ ಇದೆ? ಇದು ಬೇಕು, ಆ ಥಿಯೇಟರ್ ಕಲ್ಚರ್ ಬೇಕು, ಥಿಯೇಟರ್ ಸಂಭ್ರಮ ಬೇಕು, ಅಭಿಮಾನಿಗಳ ಹರ್ಷೋದ್ಗಾರ ಬೇಕು. ಅದೆಲ್ಲದೂ ಇದ್ರೇನೆ ಸಿನಿಮಾ ಬದುಕೋದು, ಬಾಳೋದು. ಆ್ಯಂಡ್ ನಾವು ಕಲಾವಿದರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಎಲ್ಲರೂ ನಾವು ಬದುಕೋದು, ಬಾಳೋದು. ಸೊ ನಮ್ಮ ಜನಗಳ ಪ್ರೀತಿ ಅಭಿಮಾನ ತುಂಬ ದೊಡ್ಡದು. ಇಷ್ಟು ಚೆನ್ನಾಗಿ ಥಿಯೇಟ್ರಿಗೆ ನುಗ್ತಾ ಇರೋದು ತುಂಬ ಖುಷಿ. ಟಗರು ಸಿನಿಮಾದಲ್ಲಿ ಅಂಕಲ್ನ ಹೊಡಿತೀನಿ ಅಂತಿದ್ರಿ, ಇಲ್ಲಿ ಸಲಗ ನೋಡಿಯಾಕೆ ನಿಂತಿದ್ದೀರಾ, ಏನಂತ ಹೇಳ್ತೀರಿ? ಖಂಡಿತ ಇಲ್ಲ, ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ. ಒಂದು ಬೇರೆ ಥರದ ಪಾತ್ರ, ತುಂಬ ಎಂಜಾಯ್ ಮಾಡ್ತೀರಾ. ಪ್ರತಿಯೊಂದು ಸಂಭಾಷಣೆನೂ ತುಂಬ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಇವಿಷ್ಟು ಡಾಲಿ ಧನಂಜಯ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಲ್ಲಿಗೆ ಸಿನಿಮಾ ಹಬ್ಬ ಶುರುವಾಯಿತು ಇವತ್ತಿಂದ. ನ್ಯೂಸ್ ಮುಂದುವರಿಸ್ತೀನಿ. ಮತ್ತೊಂದು ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ವಾಟ್ಸಪ್ ಸಹಾಯವಾಣಿ ತೆರೆದಿದ್ದೀವಿ. 7977773753 79 77 77 37 53. ನಮ್ಮ ವೆಬ್ಸೈಟ್ ಕೂಡ ಇದೆ, www.moneycontrol.com/ಸಂಜೀವಿನಿ. ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಹೌದು, ಇವತ್ತು ಆಯುಧ ಪೂಜೆಯ ಸಂಭ್ರಮ. ವಾಹನ, ಆಯುಧಗಳಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ಮೈಸೂರು ಅರಮನೆಯಲ್ಲಿ. ಹೇಗಿದೆ ಹಾಗಿದ್ರೆ ಸಡಗರ? ಇವತ್ತಿನ ಸ್ಪೆಷಲ್ ಆಯುಧ ಪೂಜೆ. ಡೈರೆಕ್ಟಾಗಿ ಸ್ಟುಡಿಯೋಯಿಂದ ಮೈಸೂರು ಕಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಕಟ್ಟಿದೆ. ಅರಮನೆಯಲ್ಲಿ ಆಯುಧ ಪೂಜೆ ನಡೀತಾ ಇದೆ. ಬೆಳಗ್ಗೆ 5:30ಕ್ಕೆ ಪೂಜೆ ಶುರುವಾಯಿತು. ಹಲವಾರು ವಿಧಿವಿಧಾನಗಳನ್ನು ಅವ್ರು ಮಾಡ್ತಾ ಇದ್ರು. ಅರಮನೆ ಸೋಮೇಶ್ವರ ದೇವಸ್ಥಾನಕ್ಕೆ ಪಟ್ಟದ ಆನೆ, ಪಟ್ಟದ ಒಂಟೆ, ಕುದುರೆ, ಹಸು ಎಲ್ಲವನ್ನು ಕೂಡ ಕರ್ಕೊಂಡೋದ್ರು. ಆಯುಧಗಳನ್ನು ತಗೊಂಡೋದ್ರು. ಹೂವು ಅಲಂಕಾರಗಳನ್ನು ಮಾಡ್ತಿದ್ದಾರೆ. ಎಲ್ಲ ದೃಶ್ಯ ನೋಡ್ತಾ ಇದ್ದೀರಾ. ಯಾಕೆಂದರೆ ಎಕ್ಸಾಕ್ಟ್ಲಿ ಇವಾಗ 11:02 11:22 ಸಮಯ ಅದು. ಅಲ್ಲಿಗಾಗಲೇ ಆಫೀಸರ್ ಇದ್ದಾರೆ. ಕರಿಕಾಳನ್ ಹಾಗೂ ಕಮಲಾ ಕರಿಕಾಳನ್ ಪಟ್ಟದ ಆನೆಗಳಿಗೆ ಕಬ್ಬು, ಬೆಲ್ಲ, ತೆಂಗಿನಕಾಯಿ, ಬಾಳೆಹಣ್ಣೆಲ್ಲ ಕೊಟ್ಟು ಪೂಜೆ ನೆರವೇರಿಸಿದ್ರು. ಅರಮನೆ ಮುಂಭಾಗ ಫಿರಂಗಿ ಗಾಡಿಗಳಿಗೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಶರಣು ಹಂಪಿ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಫಾರ್ ಎ ಚೇಂಜ್ ಅವಾಗಲೇ ಅರಮನೆ ಮುಂಭಾಗದಲ್ಲಿದ್ದರು, ಈಗ ಅರಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಶರಣು ಹಂಪಿ ಕೂಡ. ಗುಡ್ ಮಾರ್ನಿಂಗ್ ಶರಣು ಹಂಪಿ. ಅರಮನೆ ಒಳಗಡೆ ಹೋಗಿದ್ದೀರಾ? ಎಲ್ಲಿದ್ದೀರಿ? ಅಲ್ಲೇನು ನಡೀತಾ ಇದೆ? ಒಂದು ಸ್ವಲ್ಪ ತೋರಿಸಿ, ಎಕ್ಸ್ಪ್ಲೈನ್ ಮಾಡಿ. ಗುಡ್ ಮಾರ್ನಿಂಗ್ ಹರೀಶ್. ಬೆಳಗ್ಗೆಯಿಂದನೂ ಕೂಡ ಮಹಾನವಮಿಯ ಹಿನ್ನೆಲೆಯಲ್ಲಿ ಇವತ್ತು ಆಯುಧ ಪೂಜೆ ನಡೀತಾ ಇದೆ. ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ರೀತಿಯಾದಂತಹ ಪೂಜೆಗಳು, ಬೆಳಗ್ಗೆಯಿಂದ ಕೈಂಕರ್ಯಗಳು ಮೈಸೂರು ಅರಮನೆ ಒಳಗಡೆ ನಡೀತಾ ಇದೆ. ಈಗ ನಮ್ಮ ಮೈಸೂರು ಅರಮನೆ ಒಳಭಾಗದಲ್ಲಿ ಆಯುಧ ಪೂಜೆಯ ಹಿನ್ನೆಲೆಯಲ್ಲಿ ಆನೆಗಳಿಗೂ ಕೂಡ ಪೂಜೆ ನಡೀತು ಕೆಲ ನಿಮಿಷಗಳ ಹಿಂದೆ. ಈಗ ಏನು ಅಂಬಾರಿ ಹೊರುವಂತ ಅಭಿಮನ್ಯು ಏನಿದ್ದಾರೆ, ಅವರು ಫುಲ್ ರಿಲ್ಯಾಕ್ಸ್ ಮೂಡಲ್ಲಿರುವಂತಹ ದೃಶ್ಯ ತೋರಿಸ್ತಾ ಇದೀವಿ. ಒಳಭಾಗದಲ್ಲಿ 11:02 11:20 ಆಯುಧ ಪೂಜೆ ನಡೀತಾ ಇದೆ. ಅರಮನೆಯ ಮುಂಭಾಗದಲ್ಲಿ ಅಭಿಮನ್ಯು ಏನಿದ್ದಾರೆ, ಅಂಬಾರಿ ಹೊರುವಂತಹ ಅಭಿಮನ್ಯು ಏನಿದ್ದಾರೆ, ಇವರು ಈಗ ಫುಲ್ ರಿಲ್ಯಾಕ್ಸ್ ಮೂಡಲ್ಲಿರೋದು. ಮಾವುತರು, ಕಾವಾಡಿಗರು ಎಲ್ಲರೂ ಕೂಡ ಈಗ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಕಳೆದ 1 ಗಂಟೆಗಳ ಕಾಲ DCF ಸೇರಿದಂತೆ ವಿವಿಧ ಅಧಿಕಾರಿಗಳು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಆನೆಗಳಿಗೆ, ಒಟ್ಟು 6 ಆನೆಗಳಿಗೆ ಪೂಜೆಯನ್ನು ಮಾಡಿದ್ರು. ಈ ಸಾರಿ ಒಟ್ಟು 8 ಆನೆಗಳು ಅಂಬಾರಿ ಜೊತೆಗೆ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗ್ತದೆ ಅನ್ನುವಂತ ಮಾಹಿತಿ ಇತ್ತು. ಆದರೆ ವಿಕ್ರಮ ಮದವೇರಿದ ಹಿನ್ನೆಲೆಯಲ್ಲಿ ಒಟ್ಟು 6 ಆನೆಗಳು ಈ ಸಾರಿ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗುತ್ತೆ. ಅದರಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೆ ಅಭಿಮನ್ಯು ಈಗಷ್ಟೇ ಸ್ನಾನ ಮುಗಿಸ್ಕೊಂಡು ಮತ್ತೆ ತಮ್ಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇನ್ನು 2 ಹೆಣ್ಣಾನೆಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇನ್ನು 3 ಗಂಡಾನೆಗಳು ಕೂಡ ಭಾಗವಹಿಸ್ತಾ ಇದ್ದಾವೆ. ಒಟ್ಟು 8 ಆನೆಗಳು ಭಾಗವಹಿಸಬೇಕಾಗಿತ್ತು. ಆದರೆ ಈ ಬಾರಿ 6 ಆನೆಗಳು ಭಾಗವಹಿಸಿದೆ ಅನ್ನೋದನ್ನ ಖಚಿತ ಮಾಹಿತಿಯನ್ನ DCF ಕರಿಕಾಳನ್ ಮಾರನ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಸೊ ಈಗ ಒಳಭಾಗದಲ್ಲಿ ಫಿರಂಗಿಗಳಿಗೂ ಕೂಡ ಈಗ
ಅಲ್ಲಿ ಆಯುಧ ಪೂಜೆನೂ ಕೂಡ ನಡೀತಾ ಇದೆ. ಇನ್ನು ಪ್ರಮುಖ ವಿಚಾರ ಅಂತಂದ್ರೆ 11:02 11:20 ನಡೀತಿರುವಂಥ ಈ ಒಳಗಡೆ ಪೂಜೆ ಏನಿದೆ ಅದು ಶಾಸ್ತ್ರಬದ್ಧವಾಗಿ ಮೈಸೂರು ಅರಸ ಯದುವೀರ್ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ ಅವರ ಸಮ್ಮುಖದಲ್ಲಿ, ಅವರ ನೇತೃತ್ವದಲ್ಲಿ ಆಯುಧ ಪೂಜೆ ನಡೆಯುತ್ತೆ. ಯಾಕಂದ್ರೆ ಅರಸು ಮನೆತನದ ರೀತಿಯಾಗಿ ಆಯುಧಗಳನ್ನು ಹೇಗೆ ಪೂಜೆ ಮಾಡಬೇಕು, ಬೆಳಗ್ಗೆನ ಕೂಡ ನೋಡಿದ್ವಿ ನಾವು 7 ಗಂಟೆಗೆ 7:45 ಮುಂಭಾಗದಲ್ಲಿರುವಂಥ ಸೋಮೇಶ್ವರ ದೇಗುಲಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಆಯುಧಗಳಿಗೆ ಅಲ್ಲಿ ಏನು ಪೂಜೆ ಮಾಡುವಂಥ ಕೆಲಸ ಆಯಿತು. ಅದು ಪ್ರಾಥಮಿಕ ಪೂಜೆ. ಸೊ ಅದಾದ ನಂತರ 2ನೇ ಪೂಜೆಯಾಗಿ ಈಗ ಅಧಿಕೃತ ಪೂಜೆ ಈಗ ಮೈಸೂರು ಅರಮನೆ ಒಳಭಾಗದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಇದರಲ್ಲಿ ನಾವು ಅಲ್ಲೂ ಕೂಡ ಹೇಗೆ ಆಯುಧ ಪೂಜೆ ನಡೀತಾ ಇದೆ ಅನ್ನೋಂಥ ಮಾಹಿತಿಯನ್ನು ತೋರಿಸ್ತಾ ಇದೀವಿ. ಈಗ ಇಲ್ಲಿರುವಂಥ ಅಂಬಾರಿ ಹೊರುವಂಥ ಆನೆ ಇರ್ಬೋದು ಮತ್ತು ಬೇರೆ ಬೇರೆ ಆನೆಗಳಿದ್ದಾವೆ. ಇಲ್ಲಿರುವಂಥ ದೃಶ್ಯ ಏನಿದೆ ಇದು ಮೈಸೂರು ಅರಸರಿಗೆ ವ್ಯಾಪ್ತಿಗೆ ಒಳಪಟ್ಟಿರುವಂಥ ಆನೆಗಳು ಕೂಡ ಇಲ್ಲಿದ್ದಾವೆ. ಎಲ್ಲ ಆನೆಗಳಿಗೂ ಕೂಡ ಪೂಜೆ ಕಾರ್ಯ ಆಗಿದೆ ಆಯುಧ ಪೂಜೆ ಹಿನ್ನೆಲೆಯಲ್ಲಿ. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಶರಣ ಹಂಪಿ. ನ್ಯೂಸ್ ಮುಂದುವರಿತಾ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. आपने टीका लगाया क्या? टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? लगवा ले चुमन तेरा सहले सहले, तू सबसे ये कह ले है जनहित में जारी मिलती का डरना, ओ निडर टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? टीका लगा वो जरा टीका लगा, जब अपनी बारी आए टीका लगा. ವೆಲ್ಕಮ್ ಬ್ಯಾಕ್. ಮೊನ್ನೆ ಸಂಜೆ 4:30 ಕೆಪಿಸಿಸಿ ಕಚೇರಿಯ ಪ್ರೆಸ್ ಮೀಟ್ನಲ್ಲಿ ಸಲೀಂ ಮತ್ತು ಉಗ್ರಪ್ಪನವರನ್ನ ಪಿಸು ಮಾತಿಗೆ ಇದೀಗ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಏನು ಹೇಳಬೇಕೋ ಹೇಳಿದ್ದಾರೆ. ನಾನು ದೊಡ್ಡವರ ಬಗ್ಗೆ ಮಾತಾಡಲ್ಲ, ಇದು ಡಿಕೆಶಿ ಅವರ ಮಾತು. ಬ್ರೇಕಿಂಗ್ ನ್ಯೂಸ್. ಹೇಳಿಕೆಯನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡಿದ್ದಾರೆ. ಅವರವರ ಅರಿವಿಗೆ ಚಿಂತನೆಗೆ ಬಿಡ್ತೀನಿ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲ, ಇದು ಪಕ್ಷದ ವಿಚಾರ, ಅರಿವಿಗೆ ತಕ್ಕಂತಿರಲಿ. ಸಲೀಂ ಉಗ್ರಪ್ಪ ಪಿಸುಮಾತಿಗೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. ಈಗ ಯಾರೇನೇನು ಮಾತಾಡಬೇಕೋ ಮಾತಾಡಿದ್ದಾರೆ. ಆ ಮಾತನ್ನು ಯಾರು ಯಾವ ರೀತಿ ಬಳಸ್ಕೋಬೇಕೋ ಬಳಸ್ಕೊಂಡಿದ್ದಾರೆ. ನಾನು BJPಯವ್ರನ್ನಾಗಲಿ ಬೇರೆ ಪಾರ್ಟಿಯವ್ರನ್ನಾಗಲಿ ಮೀಡಿಯಾವ್ರನ್ನಾಗಲಿ ಯಾರೂ ನಾನು ದೂಷಣೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ನಾವು ಅವಕಾಶ ಕೊಟ್ಟದ್ರಿಂದ ಅವರು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಯಾರನ್ನೂ ದೂಷಣೆ ಮಾಡೋಕ್ಕೋದಿಲ್ಲ. ಯಾರಿಗೆ ಏನೇನು ಹರಿವಿದೆಯೋ ಏನೇನು ಚಿಂತನೆ ಇದೆಯೋ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಮಿಕ್ಕಿದ್ದು ಇದು ನನ್ನ ವೈಯಕ್ತಿಕವಾದ ವಿಚಾರ ಅಲ್ಲ, ಇದು ಪಾರ್ಟಿ ವಿಚಾರ. ಇದು ನಾನೆಲ್ಲ ಕಟ್ಟಿರೋದು ಪಾರ್ಟಿ. ಹಳ್ಳಿಯಲ್ಲಿ ಸಾವಿರಾರು ಜನ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಕಟ್ಟಿರೋಂಥ ಒಂದು ಪಾರ್ಟಿ ಇದು. ಈ ಧ್ವಜನ ಹಿಡಿದಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಈಗ ಯಾರೇನೇನು ಮಾತಾಡಬೇಕು. ನಾನು ಡಿಕೆ ಸಾಹೇಬರ ಧೂಳಿಗೆ ಸಮ, ಶಿಸ್ತು ಸಮಿತಿ ತೀರ್ಮಾನಿಸಿ ಉಚ್ಚಾಟಿಸಿದ್ದಾರೆ. ಡಿಕೆಶಿ ಬಗ್ಗೆ ಪಿಸುಮಾತಿನ ನಂತರ ಸಲೀಂ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಉಚ್ಚಾಟನೆಯಲ್ಲಿ ಡಿಕೆಶಿ ಪಾತ್ರ ಇಲ್ಲ, ರೆಹಮಾನ್ ಖಾನ್ ನೇತೃತ್ವದ ಸಮಿತಿಯಿಂದ ಕ್ರಮ ತೆಗೆದುಕೊಳ್ಳಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಈ ಮಾತನ್ನು ಯಾರು ಹೇಳಿದ್ದಾರೆ ಅಂತ ನಿಮ್ಗೆ ಹೇಳಬೇಕಾಗಿಲ್ಲ, ನೀವು ಕೂಡ ಅನ್ಕೊಂಡಿರ್ತೀರ ಇದನ್ನು ಸಲೀಂ ಅವರೇ ಹೇಳಿರಬೇಕು ಅಂತ. ಹೌದು, ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿರೋ ಸಲೀಂ ಅವರ ಹೇಳಿಕೆ ಇದು. ನಾನು ಡಿಕೆ ಸಾಹೇಬರ ಧೂಳಿಗೆ ಸಮ, ಶಿಸ್ತು ಸಮಿತಿ ತೀರ್ಮಾನಿಸಿ ಉಚ್ಚಾಟಿಸಿದ್ದಾರೆ. ಡಿಕೆಶಿ ಬಗ್ಗೆ ಪಿಸುಮಾತಿನ ನಂತರ ಸಲೀಂ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಉಚ್ಚಾಟನೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಇಲ್ಲ ಅಂದರು. ರೆಹಮಾನ್ ಖಾನ್ ನೇತೃತ್ವದ ಸಮಿತಿಯಿಂದ ಈ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಉಚ್ಚಾಟನೆಗೊಂಡಿರೋ ಸಲೀಂ ಅವರ ಹೇಳಿಕೆ ಇದು. ಒಂದು ಕಮಿಟಿ ಇದೆ, ಆ ಕಮಿಟಿಯವರು ತೀರ್ಮಾನ ತಗೊಂಡಿದ್ದಾರೆ. ಡಿ ಕೆ ಸಾಹೇಬರು ಅನ್ನೋದು ಅವ್ರ ಧೂಳಿನ ಸಮಾನ. ನಾನು
ಅದಕ್ಕೋಸ್ಕರ ನಾನು ಡಿ ಕೆ ಸಾಹೇಬ್ ಇದ್ರಾಗ ಏನು ಇರಲ್ಲ, ಡಿ ಕೆ ಸಾಹೇಬ್ರದ್ದು ಏನು ಪಾತ್ರ ಇರಲ್ಲ. ಅದಕ್ಕೊಂದು ಕಮಿಟಿ ಇದೆ, ರೆಹಮಾನ್ ಖಾನ್ ಅವರು ಅದರ ಅಧ್ಯಕ್ಷರಿದ್ದಾರೆ. ಆ ಕಮಿಟಿಗೆ ಒಂದು ವರದಿ ಹೋಗಿದೆ, ವರದಿ ಪ್ರಕಾರ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಅದು ಬಿಟ್ಟರೆ ಡಿ ಕೆ ಸಾಹೇಬ್ರದ್ದು ಪಾತ್ರ ಇದೆ ಅಂತ ನಾನೇನು ಹೇಳ್ತೇನೆ. ಅದರಲ್ಲಿ ಒಂದು ಕಮಿಟಿ ಇದೆ, ಆ ಕಮಿಟಿಯವರು ತೀರ್ಮಾನ ತೊಗೊಂಡಿದ್ದಾರೆ. ಡಿ ಕೆ ಸಾಹೇಬರು ಅನ್ನೋದು ಅವ್ರ ಧೂಳಿನ ಸಮಾನ ನಾನು. ಅದಕ್ಕೋಸ್ಕರ ನಾನು ಡಿ ಕೆ ಸಾಹೇಬ್ ಇದ್ರಾಗ ಏನು ಇರಲ್ಲ, ಡಿ ಕೆ ಸಾಹೇಬ್ರದ್ದು ಏನು ಪಾತ್ರ ಇರಲ್ಲ. ಅದಕ್ಕೊಂದು ಕಮಿಟಿ ಇದೆ, ರೆಹಮಾನ್ ಖಾನ್. ಗಾದೆ ಮಾತು ಉಪ್ಪು ತಿಂದ ಮೇಲೆ ಎಲ್ಲರಿಗೂ ಗೊತ್ತಾಗಿದೆ. ಲೆಟ್ಸ್ ಮೂವ್ ಆನ್. ಕೊಪ್ಪಳ ಜಿಲ್ಲಾಧಿಕಾರಿ ವಿಕಾಸ್ ಕಿಶೋರ್ ಸುರಳ್ಕರ್ ಕುದುರೆ ಸವಾರಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಫೌಜಿಯಾ ತರುಣುಂ ಸಾಥ್ ಕೊಟ್ಟರು. 13ನೇ ಶತಮಾನದಲ್ಲಿ ಕಟ್ಟಲಾಗಿರೋ ಕುಮಾರರಾಮ ಕಮ್ಮಟ್ಟ ದುರ್ಗದಲ್ಲಿ ಕುದುರೆ ಸವಾರಿ ಮಾಡಿದ್ರು. ಕುಮ್ಮಟ್ಟ ದುರ್ಗ ಅಭಿವೃದ್ಧಿಗೆ ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಬ್ಬಲ್ಗುಡ್ಡದಿಂದ ಕುಮ್ಮಟ್ಟ ದುರ್ಗಕ್ಕೆ ಹೋಗೋದಕ್ಕೆ ಕುದುರೆ ಸವಾರಿ ಚಿಂತನೆ ನಡೆಸಲಾಗಿದೆ. ಈಗಾಗಲೇ 6 ಕುದುರೆಗಳನ್ನು ಕರೆತರಲಾಗಿದೆ. ಪ್ರಾಯೋಗಿಕವಾಗಿ ಜಿಲ್ಲಾಧಿಕಾರಿ ಕುದುರೆ ಸವಾರಿ ಮಾಡಿದ್ರು. ಅಂದ್ರೆ ಹತ್ತಲ್ ಸರ್, ಬಂಡೆ ಐತಲ್ ಸರ್, ಬಂಡೆ ಐತಲ್ ಸರ್, ಹತ್ತಲ್ ಸರ್ ಕುದುರೆ. ದೇಶದಾದ್ಯಂತ ದಸರಾ ಸಂಭ್ರಮದ ಹಿನ್ನೆಲೆಯಲ್ಲಿ ಒಡಿಶಾದ ಮರಳು ಚಿತ್ರ ಕಲಾವಿದ ಸುದರ್ಶನ್ ಪಟ್ನಾಯಕ್ ಮರಳಲ್ಲಿ ದುರ್ಗಾದೇವಿ ಕಲಾಕೃತಿಯನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ತರಕಾರಿ ಬಳಸಿದ್ದಾರೆ. ವಾವ್! ಪುರಿ ಕಡಲ್ಪುರಿ ತೀರದಲ್ಲಿ ರಚನೆ ಮಾಡಿರುವಂಥ ಮರಳಿನ ಕಲಾಕೃತಿಗೆ 12 ಥರದ ತರಕಾರಿ ಬಳಸಿ ಅಲಂಕಾರ ಮಾಡಲಾಗಿದೆ. ನೋಡೋದಕ್ಕೆ ಅದ್ಭುತವಾಗಿದೆ ರೀ. ದುರ್ಗಾದೇವಿ ಮರಳಿನ ಮೂರ್ತಿ 5 ಅಡಿ ಎತ್ತರ ಇದೆ. 4 ಟನ್ ಮರಳು ಬಳಸಿ ನಿರ್ಮಿಸಲಾಗಿದೆ. ಇಂಥದ್ದನ್ನು ನೋಡೋಕೆ 2 ಕಣ್ಣು ಸಾಲದು. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು